ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಅವರು ಶಾಸಕರ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ. ಬಹುಮಟ್ಟಿಗೆ ಉತ್ತರ ಕರ್ನಾಟಕದ ಶಾಸಕರನ್ನು ಅವರಿಗೆ ಭೇಟಿ ಮಾಡ್ತಾ ಇದ್ದಾರೆ. ಈಗಿನ ಅಂದಾಜಿನ ಪ್ರಕಾರ ಸುಮಾರು 61 ಶಾಸಕರನ್ನು ಅವರು ಭೇಟಿ ಮಾಡುವ ನಿರೀಕ್ಷೆ ಇದೆ. ಸೊ ಅವರು ಭೇಟಿ ಮಾಡಿದವರು ಒಂದು ಅವರವರ ಕ್ಷೇತ್ರಗಳಿಗೆ ಸಿಕ್ಕ ಅನುದಾನ, ಅಭಿವೃದ್ಧಿಯ ಪ್ರಶ್ನೆಗಳು, ಹೀಗೆ ಹಲವು ವಿಚಾರಗಳ ಕುರಿತು ಮಾಹಿತಿ ಸಂಗ್ರಹಿಸ್ತಾರೆ. ಇದಕ್ಕೆ ಪೂರ್ವಕವಾಗಿ ಒಂದು ಪ್ರಶ್ನಾವಳಿಯನ್ನು ಸಿದ್ಧಪಡಿಸಲಾಗಿದೆ. ಆ ಪ್ರಶ್ನಾವಳಿಯನ್ನು ಕೊಟ್ಟು ಅದಕ್ಕೆ ಉತ್ತರವನ್ನು ಪಡೆಯೋದು. ಹಾಗಿದ್ರೆ ಇದಿಷ್ಟಕ್ಕೆ ಸೀಮಿತ ಆಗಿದೆಯಾ, ಅಥವಾ ಇದನ್ನು ಮೀರಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇರೆ ಯಾವುದೋ ಒಂದು ಉದ್ದೇಶ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಕಾಣ್ತಾ ಇದೆ. ಅದ್ರ ಜೊತೆ ಕಾಂಗ್ರೆಸ್ನ ಒಂದು ರೀತಿ ಎಲ್ಲವೂ ಕೂಡ ನಿಗೂಢವಾಗಿ, ಗುಪ್ತವಾಗಿ ನಡೀತಾ ಇದ್ದಂತೆ ಅನಿಸುತ್ತೆ. ಬಹಳಷ್ಟು ಜನ ಶಾಸಕರುಗಳು, ನಾಯಕರುಗಳು, ಮಂತ್ರಿಗಳು ಬಹಿರಂಗವಾಗಿ ಈಗ ಈ ಒಂದು ಅಧಿಕಾರ ಹಂಚಿಕೆಯ ಬಗ್ಗೆ, ಮುಖ್ಯಮಂತ್ರಿಗಳ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇಲ್ಲ. ಸೊ ಇವತ್ತು ಹಲವರು ಅದೇ ರೀತಿ ಹೇಳಿದ್ದು. ಫಾರ್ ಎಕ್ಸಾಂಪಲ್, ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು, ನಾನು ಈ ಬಗ್ಗೆ ಮಾತನಾಡಕೂಡದು ಅಂತ ಕಾಂಗ್ರೆಸ್ ವರಿಷ್ಠರು ಹೇಳಿದ್ದಾರೆ. ಹಲವರದ್ದು ಇದೇ ಮಾತು. ಈ ಮಾತು ಕೆಲವೊಂದು ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ. ಅವ್ರು ಹೇಳ್ಬೋದಾಗಿತ್ತು, ನಾಯಕತ್ವದ ಪ್ರಶ್ನೆ, ಬದಲಾವಣೆಯ ಪ್ರಶ್ನೆ ಈಗಿಲ್ಲ. ಆದರೆ ಯಾರೋ ಹಾಗೆ ಹೇಳ್ತಾ ಇಲ್ಲ. ಮೊದಲು ಎಷ್ಟು ಗಟ್ಟಿಯಾಗಿ ಮಾತನಾಡ್ತಾ ಇದ್ರೋ ಅಷ್ಟು ಗಟ್ಟಿಯಾಗಿ ಮಾತನಾಡ್ತಾ ಇಲ್ಲ. ಅಂದರೆ ಬಹುತೇಕ ಕಾಂಗ್ರೆಸ್ ಶಾಸಕರು ಮತ್ತು ನಾಯಕರು ಯಾವ ರೀತಿ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ ಅನ್ನೋದಕ್ಕಾಗಿ ಕಾಯ್ತಾ ಇದ್ದಾರೆ. ಏನಾಗ್ತದೆ, ಯಾವ ಕಡೆ ಗಾಳಿ ಬೀಸುತ್ತೆ ಆ ಕಡೆ ತೂರ್ಕೋಬೇಕು, ಅಷ್ಟೇ ಉದ್ದೇಶ ಇದ್ದಂತೆ ಕಾಣುತ್ತೆ. ಅದರಿಂದ ಭಾಳಷ್ಟು ಜನರ ಮಾತಿನ ದಾಟಿ ಬದಲಾಗಿದೆ. ಸೊ ಈ ಶಾಸಕರಲ್ಲಾದ ಈ ಬದಲಾವಣೆ ಹೈಕಮಾಂಡ್ ನಿರೀಕ್ಷಿಸಿದೆಯಾ, ಅಥವಾ ಇಂತಹ ಬದಲಾವಣೆಗಾಗಿ ಹೈಕಮಾಂಡ್ ಕಾಯ್ತಾ ಇಲ್ಲ? ಯಾಕೆ ಶಾಸಕರುಗಳು ಹೈಕಮಾಂಡ್ ನಿರ್ಧಾರ ಅಂತಿಮ ಅನ್ನುವ ಹಂತಕ್ಕೆ ಬಂದಿದ್ದಾರೆ? ಒಂದು, ಹೈಕಮಾಂಡ್ ಮನಸ್ಸಿನ ಒಳಗೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಬಲವಾಗಿ ಬೇರೂರಿದಂತೆ ಕಾಣುತ್ತೆ. ಹೇಗೆ ಹಂಚಿಕೆ ಮಾಡಬೇಕು ಅನ್ನುವ ಪ್ರಶ್ನೆಗೆ ಹೈಕಮಾಂಡ್ ಬಳಿ ಉತ್ತರ ಇಲ್ಲ. ಅದರ ಜೊತೆಗೆ DK ಶಿವಕುಮಾರ್ ಅವರು ಒತ್ತಡವನ್ನು ಇನ್ನಷ್ಟು ಹೇರ್ತಾ ಇದ್ದಾರೆ ವರಿಷ್ಠರ ಮೇಲೆ. ಅವರು ಎಲ್ಲವನ್ನು ಬಿಗಿಗೊಳಿಸ್ತಾ ಇರುವ ಯತ್ನ ಕಾಣ್ತಾ ಇದೆ. ಆ ಕಾರಣಕ್ಕೆ ಅವರು ನಾಳೆ ದೆಹಲಿಯಲ್ಲಿರ್ತಾರೆ. ದೆಹಲಿಯಲ್ಲಿ ಪಕ್ಷದ ಹಲವು ಶಾಸಕರುಗಳನ್ನು, ನಾಯಕರುಗಳನ್ನು ಅವರು ಭೇಟಿ ಮಾಡ್ತಾರೆ ಅನ್ನೋ ವದಂತಿಗಳಿವೆ. ಅದರ ಜೊತೆಗೆ ಬಹುಮುಖ್ಯವಾಗಿ ಈಗಿರುವ ಮಾಹಿತಿಯ ಪ್ರಕಾರ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಲಿದ್ದಾರೆ. ಅದರಂತೆ ಬೇರೆಯವರು ಕೂಡ ಭೇಟಿ ಮಾಡ್ತಾರೆ. ಅಂದರೆ ಇದರಲ್ಲಿ ಏನೋ ಒಂದು ರೀತಿಯ, ನನಗನ್ನಿಸುವಾಗ ಒಂದು ಗೇಮ್ ಪ್ಲ್ಯಾನ್ ಕಾಣ್ತಾ ಇದೆ ಅಂತ. ಬಹಳ ಸ್ಪಷ್ಟವಾಗಿ ಒಂದು ಗೇಮ್ ಪ್ಲ್ಯಾನ್ ಇದೆ. ಆ ಗೇಮ್ ಪ್ಲ್ಯಾನನ್ನು, ಆ ಯೋಜನೆಯನ್ನು ರೂಪಿಸಿದವರು ಯಾರು? ಕಾಂಗ್ರೆಸ್ ವರಿಷ್ಠರೇ. ಮಲ್ಲಿಕಾರ್ಜುನ್ ಖರ್ಗೆಯವರು ಇದನ್ನು ರೂಪಿಸಿದ್ದಾರೆಯೇ, ಅಥವಾ ಬೇರೆಯವರು ಯಾರಾದರೂ ಇದನ್ನು ರೂಪಿಸಿದ್ದಾರೆಯೇ ಅನ್ನೋ ಪ್ರಶ್ನೆ ಬಹಳ ಮುಖ್ಯವಾಗಿ ಕಾಡುವಂಥದ್ದು. ಅದರ ಜೊತೆಗೆ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಸೊ ಮುಖ್ಯಮಂತ್ರಿಗಳು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನು ಭೇಟಿ ಮಾಡ್ತಾ ಇಲ್ಲ, ಹೆಚ್ಚಾಗಿ ಭೇಟಿ ಮಾಡ್ತಾ ಇಲ್ಲ. ಆದರೆ ಸತತವಾಗಿ ಭೇಟಿ ಮಾಡ್ತಾ ಇರುವವರು DK ಶಿವಕುಮಾರ್ ಅವರು ಮಾತ್ರ. ಅವರು ಬೆಂಗಳೂರಿಗೆ ಬಂದರೂ ಭೇಟಿ ಮಾಡ್ತಾರೆ, ದೆಹಲಿಗೂ ಹೋಗಿ ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇಲ್ಲ. ಅದರ ಜೊತೆಗೆ ನಿನ್ನೆ ಏನು ದಟ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳದ್ದೇನು ಕಮಿಟಿ ಅದೇನೋ ಮಾಡಿದ್ರು, ಅದಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವ ಹಾಗೆ ಹೀಗೆ ಅಂತ ಹೇಳಲಾಗಿತ್ತು. ಅದಕ್ಕೆ
ಮುಖ್ಯಮಂತ್ರಿಗಳ ಸಚಿವಾಲಯ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದೆ ಈಗ. ಆ ಕ್ಲಾರಿಫಿಕೇಷನ್ ಪ್ರಕಾರ ಮುಖ್ಯಮಂತ್ರಿಗಳು ಸದಸ್ಯರು ಮಾತ್ರ, ಅವರು ಸಂಚಾಲಕರಾಗಲಿ ಇನ್ನೊಂದಾಗಿ ಅಲ್ಲ. ಸೊ ಈ ಬಗ್ಗೆ ಒಂದು ಸಭೆಯನ್ನು ಕರೀರಿ ಅಂತ ಹೇಳಿದರು ಮುಖ್ಯಮಂತ್ರಿಗಳು. ಅದಕ್ಕೆ ಆ ಸಭೆ ಕರೆಯೋ ವ್ಯವಸ್ಥೆ ಮಾಡಿದ್ದಾರೆ. ಬೆಂಗಳೂರಲ್ಲಿ 15 ತಾರೀಕು ನಡೆಯುತ್ತೆ. 50ಕ್ಕೂ ಹೆಚ್ಚು ನಾಯಕರುಗಳು ಬರ್ತಾರೆ ಅಂತ ಕ್ಲಾರಿಫಿಕೇಷನ್ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ. ಅಂದರೆ ಸೊ ಅದರ ನಾಯಕತ್ವವನ್ನು ವಹಿಸಿಕೊಳ್ಳುವುದಕ್ಕೆ ಸಿದ್ದರಾಮಯ್ಯನವರು ಹೆಚ್ಚು ಆಸಕ್ತರಾಗಿಲ್ಲ. ಅವರಿಗೆ ಈ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಂತೆ ಕಾಣ್ತಾ ಇದೆ. ಅಂದರೆ ಸಿದ್ದರಾಮಯ್ಯನವ್ರನ್ನ ಎತ್ತಿ ರಾಷ್ಟ್ರ ರಾಜಕಾರಣಕ್ಕೆ ತಳ್ಳುವ ಒಂದು ಯತ್ನ ಒಳಗಡೆ ನಡೀತಾ ಇದ್ದಂತೆ ಕಾಣುತ್ತೆ. ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಎತ್ತಾಕ್ಬಿಡಬೇಕು. ಸೊ ಇಲ್ಲಿ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವ ಇದಕ್ಕೆ ಚಾಲನೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಆಲೋಚನೆ ಇರಬಹುದು. ಆದರೆ ಅವರ ಮುಂದಿರುವ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಇದು ಸುಲಭವಾದುದ್ದಲ್ಲ. ಸಿದ್ದರಾಮಯ್ಯನವರು ತಮ್ಮ ನಡವಳಿಕೆಯ ಮೂಲಕ ಬಹಳ ಸ್ಪಷ್ಟವಾಗಿ ಯಾವ ಕಾರಣಕ್ಕೂ ಕೂಡ ನಾನು ಕರ್ನಾಟಕ ರಾಜಕಾರಣವನ್ನು ಬಿಟ್ಟು ದೆಹಲಿಗೆ ಹೋಗಲಾರೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಭಾಳ ಈ ಒಂದು ಟರ್ಮನ್ನು ಸಂಪೂರ್ಣವಾಗಿ ತಾವೇ ಮುಗಿಸ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಂದಂತೆ ಕಾಣ್ತಾ ಇದೆ. ದಟ್ ಲುಕ್ಸ್ ಲೈಕ್ ದ್ಯಾಟ್. ಆದ್ದರಿಂದ ಅವರು ಹೈಕಮಾಂಡ್ ಒತ್ತಡಕ್ಕೆ ಮಣಿಯೋಲ್ಲ ಅನ್ನುವ ಕೂಡ ಒಂದು ಸ್ಥಿತಿ ಇದೆ ಈಗ. ಅವರು ಬಹುಬೇಗ ಅವರು ಮಣಿಯೋದಿಲ್ಲ. ಆದ್ದರಿಂದ ಈ ಸುರ್ಜೇವಾಲಾ ಬಂದು ಏನು ಮಾಡ್ತಾರೆ, ಈಗ ಉತ್ತರ ಕರ್ನಾಟಕದ 60 ಜನ ಶಾಸಕರನ್ನು ಭೇಟಿ ಮಾಡ್ತಾರೆ. ಅದಕ್ಕೆ ಈಗ ಪ್ರಶ್ನಾವಳಿಗಳ ಮೂಲಕ ಅವರು ಉತ್ತರ ಪಡೀತಾರೆ ಅಂತ ಆದರೆ ಅದರ ಅರ್ಥ ಅವರು ದಾಖಲೀಕರಿಸ್ತಾ ಇದ್ದಾರೆ. ಕೇವಲ ಅಭಿಪ್ರಾಯ ಪಡೆಯುವುದಲ್ಲ, ಶಾಸಕರ ಅಭಿಪ್ರಾಯವನ್ನು ದಾಖಲೀಕರಿಸುವುದು ಇದು ಬಹಳ ಮಹತ್ವವಾದ್ದು. ಆ ಮೂಲಕ ಒಂದು ಫೈಲ್ ಮಾಡಿರೋದು. ಈ ಫೈಲ್ ಬಿಲ್ಡಪ್ ಮಾಡೋದು ಅಂತಾರೆ ನಮ್ಮಲ್ಲಿ. ಬೇರೆ ಬೇರೆ ಕಾರಣಕ್ಕೆ ಫೈಲ್ ಬಿಲ್ಡಪ್ ಮಾಡ್ತೀನಿ. ನಿಮ್ಗೆ ಇದನ್ನು ಕೇಳಿದ್ರೆ ಗೊತ್ತಾಗ ನಿಮಗೆ. ವಿಧಾನಸೌಧಕ್ಕೆ ಹೋದರೆ, ಇಲಾಖೆಗೆ ಹೋದರೆ ಅದು ಫೈಲ್ ಬಿಲ್ಡಪ್ ಮಾಡೋದು ಅಂತ ಒಂದು ಭಾಷೆ ಮಾತಿದೆ. ಆ ರೀತಿ ಇಲ್ಲಿ ಈ ಫೈಲ್ ಬಿಲ್ಡಪ್ ಮಾಡುವ ಕೆಲಸ ನಡೀತಾ ಇದೆಯಾ ಸಿದ್ದರಾಮಯ್ಯ ವಿರುದ್ಧ ಅಂತ. ಸೊ ಕಾಂಗ್ರೆಸ್ ಹೈಕಮಾಂಡ್ನಂತೂ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನವ್ರನ್ನ ಬದಲಿಸಬೇಕು ಅನ್ನುವ ಒಂದು ಸ್ಥಿತಿಗೆ ಅವ್ರು ಬಂದಂತೆ ಕಾಣ್ತಾರೆ. ಹೇಗೆ ಅನ್ನೋದು ಗೊತ್ತಿಲ್ಲ, ಹೇಗೆ ಬದಲಾಯಿಸಬೇಕು ಅನ್ನೋದು ಗೊತ್ತಿಲ್ಲ. ಈ ಬದಲಾವಣೆ ಅಷ್ಟು ಸುಲಭ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಹೈಕಮಾಂಡ್ ಆಗಿದ್ದರೆ ಈ ಒಂದು ಮನಸ್ಥಿತಿಗೆ ಬಂದಿದೆ ಅನ್ನುವ ಪ್ರಶ್ನೆ ಮೂಡೋದು ಭಾಳ ಸಹಜವಾದದ್ದು. ಯಾಕೆ ಕಾಂಗ್ರೆಸ್ ಹೈಕಮಾಂಡಿಗೆ ಸಿದ್ದರಾಮಯ್ಯನವರು ಬೇಕಾಗಿಲ್ಲ? ಒಂದು ಬಹಳ ಸ್ಪಷ್ಟವಾಗಿ ನಾನು ನಿನ್ನೆನ ಒಂದು ವಿಶ್ಲೇಷಣೆಯಲ್ಲೂ ಕೂಡ ತಮಗೆ ಹೇಳಿದ್ದೆ ನಾನು. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಸಂಪನ್ಮೂಲವನ್ನು ಒದಗಿಸುವುದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಬಹಳ ಹಿರಿದಾದದ್ದು. ಮೊದಲಿನಿಂದ ಚುನಾವಣೆ ನಡೆದಾಗಲೆಲ್ಲ ಚುನಾವಣಾ ವೆಚ್ಚದಕ್ಕೆ ಸಂಪನ್ಮೂಲವನ್ನು ಒದಗಿಸ್ತಾ ಬಂದಿದ್ದಾರೆ. ದಿಸ್ ಇಸ್ ದ ಫಸ್ಟ್ ಥಿಂಗ್. ಆದ್ದರಿಂದ ಅವರು ಒದಗಿಸುವ ಸಂಪನ್ಮೂಲ ಅಥವಾ ಅದನ್ನು ಸೇವೆ ಅನ್ನಿ ಇನ್ನೊಂದೇನಿ ಅದಕ್ಕೆ ಪ್ರತಿಯಾಗಿ ಅವರು ಕೇಳ್ತಾ ಇದ್ದಾರೆ, ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ನಾನು ಕಾಂಗ್ರೆಸ್ಸಿಗೆ ಇಷ್ಟು ಮಾಡಿದ್ದೀನಿ, ನೀವು ಕೊಡಬೇಕು ನನಗೆ. ಸೊ ಈ ಒತ್ತಡವನ್ನು ಅವರು ಹೇರ್ತಾ ಇದ್ದಾರೆ. ಆ ಒತ್ತಡದಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡಿಗೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ದೇ ಆರ್ ಇನ್ ಎ ಡೈಲಮಾ. ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನು ನೀವು ಮುಖ್ಯಮಂತ್ರಿಯ ಸ್ಥಾನದಿಂದ ಇಳಿಸಿದರೆ ರಾಷ್ಟ್ರ ಮಟ್ಟದಲ್ಲಿ ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇನ್ನೂ ಗೊಂದಲ ಇದೆ. ಸೊ ಪ್ರತಿಪಕ್ಷಗಳು ಬೇರೆ ಪಕ್ಷಗಳು ಇನ್ನು ಬಳಸ್ಕೊತಾವೆ ಅನ್ನೋದು ಒಂದಾದರೆ, ಇಡೀ ಕಾಂಗ್ರೆಸ್ನ ಇವತ್ತಿನ ಎಜೆಂಡಾ ಏನಿದೆ, BJPಯ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜಕಾರಣವನ್ನು ಪ್ರಾರಂಭ ಮಾಡಿದೆ ಅಂಡರ್ ದ ಲೀಡರ್ಶಿಪ್ ರಾಹುಲ್ ಗಾಂಧಿ. ಸೊ ಈ ಒಂದು ರಾಜಕಾರಣ, ಹಿಂದುಳಿದ ವರ್ಗಗಳ ರಾಜಕಾರಣ ಏನಿದೆ, ಅದನ್ನು ಬಹಳ ಡಿಫ್ರೆಂಟ್ ಆದ ದಾರಿಗಳ ಮೂಲಕ ರಾಹುಲ್ ಗಾಂಧಿ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಇನ್ನೊಂದಲ್ಲಿ ಅಂದರೆ ಈ ಕಾಂಗ್ರೆಸ್ನ ಅಪ್ರೋಚ್ ಹ್ಯಾಸ್ ಚೇಂಜ್ಡ್ ಎ ಲಾಟ್. ಇಂಥ ಸನ್ನಿವೇಶದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನು ಹೇಗೆ ಬದಲಿಸೋದು? ಸೊ ಈಗಿರುವುದು ಅಂತಂದರೆ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಮನವೊಲಿಸಬೇಕು. ಯಾರು ಮನವೊಲಿಸಬೇಕು? ಕಾಂಗ್ರೆಸ್ ಹೈಕಮಾಂಡ್ ಮನವೊಲಿಸಬೇಕು. ಆದರೆ ಖರ್ಗೆ ಮಾತಂತೂ ಅವ್ರು ಕೇಳಲ್ಲ. ಖರ್ಗೆಗೆ ಅವ್ರ ರಿಲೇಷನ್ ಸರಿ ಇಲ್ಲ.
ರಾಹುಲ್ ಗಾಂಧಿ ಕೂತ್ಕೊಂಡು ಯು ಸಿ ದಟ್ ಮನವೊಲಿಸಬೇಕು. ಆದರೆ ರಾಹುಲ್ ಗಾಂಧಿಯವರು ಎಷ್ಟರ ಮಟ್ಟಿಗೆ ಯು ಸಿ ದಟ್ ಸಿದ್ದರಾಮಯ್ಯನವರ ಬದಲಾವಣೆಗೆ ಒಪ್ತಾರೆ ಅಂತ ಹೇಳೋದು ಕಷ್ಟ. ಯು ಸಿ ದಟ್ ಸೋನಿಯಾ ಗಾಂಧಿ ಎಸ್, ಪ್ರಿಯಾಂಕಾ ಗಾಂಧಿ ಎಸ್, ಅವರು ಯು ಸಿ ದಟ್ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಸಪೋರ್ಟ್ ಮಾಡ್ಬೋದು. ರಾಹುಲ್ ತಕ್ಷಣ ಆಗ್ತಾರೆ ಅಂತ ಹೇಳೋದು ಕಷ್ಟ. ಸೊ ಅವ್ರು ಕನ್ವಿನ್ಸ್ ಮಾಡ್ಬೋದು. ನೀವು ಕನ್ವಿನ್ಸ್ ಮಾಡಬೇಕು ಸರಿ, ಇವ್ರು ಕನ್ವಿನ್ಸ್ ಆಗೋ ಚಾನ್ಸಸ್ ಇಲ್ಲ. ಅವಾಗ ಏನು ಮಾಡ್ತೀರಿ ನೀವು? ಅದರ ಜೊತೆಗೆ ಶಾಸಕಾಂಗ ಪಕ್ಷದಲ್ಲಿ ಯು ಸಿ ಈಗ ಬಹಳ ಮುಖ್ಯವಾಗ್ತದೇನೆ, ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಮೆಜಾರಿಟಿ ಇದೆ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಸೊ ಸಿದ್ದರಾಮಯ್ಯ ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ಅವ್ರ ಬೆಂಬಲಿಗರು ಹೇಗೆ ಸ್ವೀಕಾರ ಮಾಡ್ತಾರೆ? ನಾನು ಹೇಳಿದೆ ಈಗ ಭಾಳಷ್ಟು ಜನ ಶಾಸಕರುಗಳು ವೇಟ್ ಮಾಡ್ತಿದ್ದಾರೆ. ಅವರ ಇಡೀ ಮನಸ್ಥಿತಿಯಲ್ಲಿ ಬದಲಾಗಿದೆ. ನಾನು ಮಾತನಾಡಿದಾಗ ಭಾಳಷ್ಟು ಶಾಸಕರುಗಳು ನೋಡೋಣ, ಡಿ ಕೆ ಶಿವಕುಮಾರ್ ಅವರು ಏನಾರು ಆಗೋದು ಗ್ಯಾರಂಟಿ ಅಂದರೆ ಆ ಕಡೆ ಹಾರ್ಕೊಂಬಿಟ್ರಾಯ್ತು, ಸಿದ್ದರಾಮಯ್ಯ ಇರ್ತಾರೆ ಅಂದರೆ ಈ ಕಡೆ ಸಿದ್ದರಾಮಯ್ಯನವ್ರ ಪರವಾಗಿರ್ಬೋದು. ಇದು ಈ ಒಂದು ಸ್ಥಿತಿಯಲ್ಲಿ ಅಲ್ಲೂ ಇಲ್ಲದ ಇಲ್ಲೂ ಇಲ್ಲದ ಸ್ಥಿತಿಯಲ್ಲಿ ಹಲವಾರು ಶಾಸಕರಿದ್ದಾರೆ. ಅದರ ಜೊತೆಗೆ ಇವರ ಅಧಿಕಾರ ಹಂಚಿಕೆಯ ಸೂತ್ರದಿಂದ ನಾ ಕೊಡೆ ನೀ ಬಿಡೆ ಅನ್ನುವ ಸ್ಥಿತಿ ಬಂದು ನಿಂತ್ಕೊಂಡಿದೆ. ಸೊ ಸಿದ್ದರಾಮಯ್ಯ ಕೊಡೋಕ್ಕೆ ರೆಡಿ ಇಲ್ಲ, ಡಿ ಕೆ ಶಿವಕುಮಾರ್ ಬಿಡೋಕ್ಕೆ ರೆಡಿ ಇಲ್ಲ, ನಾ ಕೊಡೆ ನೀ ಬಿಡೆ ಅನ್ನುವ ಸ್ಥಿತಿ ಇದೆ. ಆದ್ದರಿಂದ ಕಾಂಗ್ರೆಸ್ ಒಳಗಡೆ ಇದು ಒಂದು ಗೊಂದಲವನ್ನು ಸೃಷ್ಟಿಸಿದೆ. ಮತ್ತು ಇದೇನಾಗುತ್ತೆ, ಇಂಥ ಸಿಚುವೇಶನ್ಗಳಾದ ಬಂದ ಸಂದರ್ಭದಲ್ಲಿ ಓವರಾಲ್ ಆಡಳಿತ ಸಫರ್ ಆಗುತ್ತೆ. ಮುಖ್ಯಮಂತ್ರಿಗಳು ಯಾವಾಗ ಬದಲಾಗ್ತಾರೆ ಅನ್ನೋ ವಾತಾವರಣ ಸೃಷ್ಟಿ ಆದ ತಕ್ಷಣ ಅಧಿಕಾರಿಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ತಾರೆ. ಅವ್ರು ನೆಕ್ಸ್ಟ್ ಯಾರು ಬರ್ತಾರೆ, ಸೊ ಅವ್ರನ್ನ ಹೇಗೆ ಗುಡ್ ಬುಕ್ನಲ್ಲಿ ಇಟ್ಕೋಬೇಕು, ಅವ್ರಿಗೆ ಏನು ಮಾಡಬೇಕು, ಇಂತಹದರಲ್ಲೇ ಅವ್ರ ಸಮಯವನ್ನು ಕಳೀತಾರೆ. ಅದು ಅಲ್ಟಿಮೇಟ್ಲಿ ಈಗ ಆಗೋದಲ್ಲಿ ಬ್ಯೂರೋಕ್ರಸಿ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಡುತ್ತೆ. IAS ಅದಕ್ಕದ ಅಧಿಕಾರಿಗಳು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾರೆ, ಕೆಲಸ ಮಾಡಲ್ಲ. ಇದು ಒಟ್ಟಾರೆಯಾಗಿ ಅಲ್ಟಿಮೇಟ್ಲಿ ಇದು ಜನ ಇದರಿಂದ ಸಫರ್ ಆಗೋಂಥ ಸ್ಥಿತಿ. ಸೊ ಅದರಿಂದ ಈಗಿರುವ ಸಿದ್ದರಾಮಯ್ಯನವ್ರ ಮುಂದಿರುವ ದಾರಿ ಈಗ ಒಂದೇನೆ, ಒಂದು ಸುಮ್ಮನಿರುವುದು, ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ ಒಡ್ಡಿಕೊಳ್ಳೋದು, ಅಥವಾ ರಿಬೇಲ್ ಆಗೋದು. ಇಲ್ಲ ಕೊಡಲ್ಲ, ನೋಡ್ಕೊತೀನಿ ನಾನು ಅಂತ. ಆವಾಗ ಕಾಂಗ್ರೆಸ್ ಸರ್ಕಾರ ಡೆಫಿನೆಟ್ಲಿ ಇದರ ಪರಿಣಾಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಗುತ್ತೆ, ಸರ್ಕಾರ ಕಳ್ಕೊಳ್ಬೋದು. ಇದು ಸಿದ್ದರಾಮಯ್ಯ ಮುಂದಿರುವ ದಾರಿ ಅಷ್ಟೆ. ಒಂದು ಅಧಿಕಾರ ಹಂಚಿಕೆ ಒಪ್ಕೋಬೇಕು, ಇಲ್ಲದೆ ರಿಬೇಲ್ ಆಗೋದು. ಸೊ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಮುಂದಿರುವ ದಾರಿ, ಡಿ ಕೆ ಶಿವಕುಮಾರ್ ಮುಂದೆ ಹೋಗೋದು ಕಾಂಗ್ರೆಸ್ ಹೈಕಮಾಂಡಲ್ಲಿ ಒತ್ತಡ ಹಾಕೋದು. ಅದೇ ರೀತಿ ಆದಷ್ಟು ಸಿದ್ದರಾಮಯ್ಯನವ್ರನ್ನ ತಮ್ಮ ಗುಡ್ ಬುಕ್ಕಿಗೆ ತಗೊಳ್ಳೋದಕ್ಕೆ ಟ್ರೈ ಮಾಡೋದು. ಸೊ ಹಾಗೆ ಮಾಡಿದರೂ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಅವರು ಸಂಪೂರ್ಣವಾಗಿ ಹೈಕಮಾಂಡನ್ನು ನಂಬಿ ಕುಳಿತುಕೊಳ್ಳಬೇಕಾದ ಸ್ಥಿತಿ ಇದೆ, ಬೇರೆ ದಾರಿ ಇಲ್ಲ. ಸೊ ಅವರೊಂದು ಮಾತನ್ನು ಹೇಳಿದ್ರು ಕೆಲಸಗಳಿಂದ, ನಾನು ಸಿದ್ದರಾಮಯ್ಯವರು ಬೆಂಬಲ ಕೊಡದೆ ಬೇರೆ ದಾರಿ ಇಲ್ಲ ಅನ್ನೋದು ಏನು ಅಂತಂದರೆ, ಅವರು ಮನವೊಲಿಸ್ಬೇಕು, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಗ್ರ್ಯಾಪ್ ಮಾಡ್ಕೊಳ್ಳೋಕ್ಕಾಗಲ್ಲ, ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಕೋಬೇಕು, ಹೈಕಮಾಂಡ್ ವಿಲ್ ಹೌ ಟು ಡೂ ಸಮಥಿಂಗ್ ಅಂತ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಶಕ್ತಿ ಇಲ್ಲ. ಸಿದ್ದರಾಮಯ್ಯನವರು ತಾವಾಗೇ ಅಧಿಕಾರ ಬಿಟ್ಟರೆ ಆವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಬಹುದೇ ಹೊರತು, ಅವರು ಬಿಡದಿದ್ದರೆ, ಅವರಿಲ್ಲಪ್ಪ ನಾನು ಬಿಡಲ್ಲ ಅಂತ ಕೂತ್ಕೊಂಡ್ರೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ನಿಸ್ಸಹಾಯಕವಾಗುತ್ತೆ, ಏನೂ ಮಾಡಲಾರದ ಸ್ಥಿತಿ ಆಗ್ತದೆ. ಅದ್ರ ಜೊತೆಗೆ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧ ಇರಲ್ಲ ಅಂತಲೇ ನಾನು ನಂಬಿದ್ದೀನಿ. ಯಾಕೆಂದರೆ ಇರದೇ 3 ರಾಜ್ಯಗಳಲ್ಲಿ ಅಧಿಕಾರ, ಕರ್ನಾಟಕಕ್ಕೆ ಕಳ್ಕೊಂಡ್ರೆ, ಕರ್ನಾಟಕ ಸಂಪನ್ಮೂಲಗಳಿಗೆ ಮೂಲ ಕೇಂದ್ರ ಕಾಂಗ್ರೆಸ್ ಪಕ್ಷ, ಇಲ್ಲಿ ಅಧಿಕಾರ ಕಳ್ಕೊಂಡ್ರೆ ಮುಗದೇ ಹೋಯ್ತು, ಅವ್ರ ಸ್ಥಿತಿ ಇನ್ನೂ ಗಂಭೀರ ಆಗಿದೆ. ಆದರೆ ಅಂಥ ರಿಸ್ಕ್ ತಗೊಳ್ಳಾರು ಅಂತ ನಾನು ನಂಬಿದ್ದೀನಿ. ಹೇಳೋಕ್ಕಾಗಲ್ಲ, ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ಡಿ ಕೆ ಅವರ ಪ್ರೆಷರ್ ಜಾಸ್ತಿ ಆದರೆ, ಇನ್ನೊಂದಾದರೆ ಲೆಡಸಿ ಅಂತ ಸಿದ್ದರಾಮಯ್ಯ ಅವರಿಗೆ ಬದಲಿಸುವ ಬಗ್ಗೆಯೂ ಯೋಚನೆ ಮಾಡ್ಬೋದು. ಯಾಕಂದರೆ ಸೊ ಖರ್ಗೆ ಇಸ್ ವಿಂಗ್ನಲ್ಲಿ ಕೂತಿದ್ದಾರೆ, ಅವರು ಒಮ್ಮಟ್ಟಿಗೆ ಬದಲಾಯಿಸಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾಗ ಕಾಣುತ್ತೆ. ಅವರ ಆಶೀರ್ವಾದ ಡಿ ಕೆ ಶಿವಕುಮಾರ್ ಅವರಿಗಿದೆ, ಅದು ಯಾವ ಕಾರಣಕ್ಕೆ ಏನಕ್ಕೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಖರ್ಗೆಯವರು ರಾಹುಲ್ ಗಾಂಧಿಯವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ಈ ವಿಚಾರದಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯನ? ಅಂಥ ಸಿಚುವೇಷನಲ್ಲಿ ಕಾಂಗ್ರೆಸ್ಸು ಯಾವ ರೀತಿ ವರ್ತನೆ ಮಾಡುತ್ತೆ ನೋಡಬೇಕು. ಏನಿವೆ ಇವತ್ತು ಬಂದಂಥ ಸುರ್ಜೇವಾಲಾ ಅವರು ಇನ್ನು 3 ದಿನಗಳ ಕಾಲ ಜನರ ಅಭಿಪ್ರಾಯ ಪಡೆಯುತ್ತಾರೆ. ಅಭಿಪ್ರಾಯ ಪಡೆದ್ಮೇಲೆ ಅಭಿಪ್ರಾಯದ ಫೈಲು ಕಾಂಗ್ರೆಸ್ ಆಫೀಸ್ನಲ್ಲಿರುತ್ತೆ. ಸೊ ಅದನ್ನು ಪಡೆದು ಅದನ್ನು ತೆಗೆದುಕೊಂಡು ಅವರು ತಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ಗೆ
ಕೊಟ್ಟ ಮೇಲೆ ಏನು ಮಾಡುತ್ತೆ ಅಂತ. ಸೊ ಈಗ ಅನ್ನಿಸುವ ಹಾಗೆ ಇದೆಲ್ಲ ಪಡೆದರೂ ಕೂಡ ಅಧಿಕಾರ ಹಂಚಿಕೆ ಆಗದಿದ್ದರೂ ಕೂಡ ಅದು ಯಾವಾಗ ಅಂತಂದರೆ ಬಿಹಾರ್ ಚುನಾವಣೆಯ ನಂತರ, ಮೋಸ್ಟ್ಲಿ ಬಿಹಾರ್ ನವಂಬರ್ ಹೊತ್ತಿಗೆ ಬಿಹಾರ್ ಚುನಾವಣೆ ಆಗ್ಬೋದು. ಬಿಹಾರ್ ಚುನಾವಣೆಗೆ ಮೊದಲಿಗೆ ಮುಖ್ಯಮಂತ್ರಿಗಳ ಬದಲಾಯಿಸುವ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಲ್ಲ ಅನಿಸುತ್ತೆ. ಆದರೆ ಬೇಕಾದಂಥ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಂಡು ಯಾವಾಗ ಇಲೆಕ್ಷನ್ ಮುಗೀತೋ ಆಗ ಸಿದ್ದರಾಮಯ್ಯನವರು ಗೂಟ ಹೊಡೆಯೋದಕ್ಕೆ ಮುಂದಾಗ್ಬೋದು. ನಾನು ನಿನ್ನೆ ಹೇಳಿದೆ, ಸಿದ್ದರಾಮಯ್ಯ ಗುಮ್ಮಿಸ್ಕೊಂಡಿತ್ತು ಕಾಂಗ್ರೆಸ್ ಹೈಕಮಾಂಡ್. ಅದು ಕೆಲವರು ಬಂದ್ಬಿಟ್ಟು ಗುಮ್ಮದು ಏನ್ರಿ ಇಂಥ ಶಬ್ದ ಬಳಸ್ತಿದೆ ಅಂತ ಏನೋ ಮೆಸೇಜ್ ಮಾಡಿದ್ದಾರೆ. ಅಷ್ಟೇ, ಕಾಂಗ್ರೆಸ್ ಹೈಕಮಾಂಡ್ ಗುಮ್ಮೋದಕ್ಕೆ ರೆಡಿಯಾಗಿದೆ ಸಿದ್ದರಾಮಯ್ಯವ್ರಿಗೆ. ಏಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ಗಾಗಲಿ ಬಿ ಜೆ ಪಿ ಹೈಕಮಾಂಡ್ ರಾಜಕಾರಣದಲ್ಲಿ ಕೃತಜ್ಞತೆ ಅನ್ನೋದಕ್ಕೆ ಬೆಲೆ ಇಲ್ಲ. ಕೃತಜ್ಞರಾಗಿರುವುದೇ ರಾಜಕಾರಣ. ಅಧಿಕಾರವನ್ನು ಕಸಿದುಕೊಳ್ಳುವುದು ರಾಜಕಾರಣ. ಜನರ ಪರವಾಗಿ ಮಾಡಿದ್ದಲ್ಲ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.